ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಕನ್ನಡ ವ್ಯಾಕರಣ MCQs ಗ್ರೇಡ್ 10 ಪಾರ್ಟ್ 2 ನೋಡೋಣ. ಪ್ರಶ್ನೆ 1. ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಇರುವ ಪದ. ಆಪ್ಷನ್ಸ್: ಆಪ್ಷನ್ 1 ಚಪ್ಪಾಳೆ, ಆಪ್ಷನ್ 2 ಒತ್ತಡ, ಆಪ್ಷನ್ 3 ಕಟ್ಟಡ, ಆಪ್ಷನ್ 4 ಉತ್ಸಾಹ. ಸರಿಯಾದ ಉತ್ತರ ಆಪ್ಷನ್ 4 ಉತ್ಸಾಹ. ಉತ್ಸಾಹ ವಿಜಾತಿ ಸಂಯುಕ್ತಾಕ್ಷರ ಪದಕ್ಕೆ ಉದಾಹರಣೆ. ಕ್ವೆಶ್ಚನ್ 2. ಇವುಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಸಹಿತ ಪದ ಎರಡೂ ಇರಬೇಕು. ಆಪ್ಷನ್ 1 ಅಂತಃಪುರ, ಆಪ್ಷನ್ 2 ದುಃಖ, ಆಪ್ಷನ್ 3 ಅನಂತರ, ಆಪ್ಷನ್ 4 ಸನ್ಮಾನ. ಸರಿಯಾದ ಉತ್ತರ ಅಂತಃಪುರ, ಆಪ್ಷನ್ 1. ಈ ಅಂತಃಪುರದಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎರಡೂ ಇದೆ. ಪ್ರಶ್ನೆ 3. ನಾಮಪದದ ಮೂಲ ರೂಪವೇ? ನಾಮಪದದ ಮೂಲ ರೂಪ ಯಾವುದು? ಆಪ್ಷನ್ 1 ಕ್ರಿಯಾ ಪ್ರಕೃತಿ, ಆಪ್ಷನ್ 2 ನಾಮ ಪ್ರಕೃತಿ, ಆಪ್ಷನ್ 3 ಧಾತು, ಆಪ್ಷನ್ 4 ಸರ್ವನಾಮ. ಸರಿಯಾದ ಉತ್ತರ ಆಪ್ಷನ್ 2 ನಾಮ ಪ್ರಕೃತಿ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಪ್ರಶ್ನೆ 4. ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳು. ಆಪ್ಷನ್ಸ್: ಆಪ್ಷನ್ 1 ಗುಣವಾಚಕಗಳು, ಆಪ್ಷನ್ 2 ವಸ್ತುವಾಚಕಗಳು, ಆಪ್ಷನ್ 3 ಭಾವವಾಚಕಗಳು, ಆಪ್ಷನ್ 4 ಸಂಖ್ಯಾವಾಚಕಗಳು. ಉತ್ತರ ಆಪ್ಷನ್ 2 ವಸ್ತುವಾಚಕಗಳು. ವಸ್ತುಗಳ ಹೆಸರನ್ನು ಹೇಳುವ ಶಬ್ದ ವಸ್ತುವಾಚಕ. ಪ್ರಶ್ನೆ 5. ಇವುಗಳಲ್ಲಿ ಸಂಖ್ಯಾವಾಚಕಕ್ಕೆ ಉದಾಹರಣೆ. ಸಂಖ್ಯಾವಾಚಕಕ್ಕೆ ಉದಾಹರಣೆ ಯಾವುದು? ಆಪ್ಷನ್ಸ್: ಆಪ್ಷನ್ 1 ಮೂವರು, ಆಪ್ಷನ್ 2 80, ಆಪ್ಷನ್ 3 12ನೇಯ, ಆಪ್ಷನ್ 4 ಎಷ್ಟು. ಉತ್ತರ ಆಪ್ಷನ್ 2 80. 80 ಎಂಬುದು ಸಂಖ್ಯಾವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 6. ರೂಢನಾಮಕ್ಕೆ ಉದಾಹರಣೆ. ರೂಢನಾಮ ಅಂದರೆ ರೂಢಿಯಲ್ಲಿ ಬಂದಿರುವ ನಾಮಪದ. ಆಪ್ಷನ್ಸ್: 1 ನೋಟ, ಆಪ್ಷನ್ 2 ಹಲವು, ಆಪ್ಷನ್ 3 ಅನೇಕ, ಆಪ್ಷನ್ 4 ಮನುಷ್ಯ. ಸರಿಯಾದ ಉತ್ತರ ಆಪ್ಷನ್ 4 ಮನುಷ್ಯ. ಮನುಷ್ಯ ಎಂಬುದು ರೂಢನಾಮಕ್ಕೆ ಉದಾಹರಣೆ. ಪ್ರಶ್ನೆ 7. ಇವುಗಳಲ್ಲಿ ಒಂದು ಭಾವನಾಮ ಪದವಲ್ಲ. ಇವುಗಳಲ್ಲಿ ಭಾವನಾಮ ಪದವಲ್ಲದ ಪದ ಯಾವುದು? ಆಪ್ಷನ್ಸ್: ಆಪ್ಷನ್ 1 ಆಟ, ಆಪ್ಷನ್ 2 ಕೆಂಪು, ಆಪ್ಷನ್ 3 ಕೆಟ್ಟ, ಆಪ್ಷನ್ 4 ಹಿರಿಮೆ. ಸರಿಯಾದ ಉತ್ತರ ಆಪ್ಷನ್ 3 ಕೆಟ್ಟ. ಕೆಟ್ಟ ಎಂಬುದು ಭಾವನಾಮ ಪದಕ್ಕೆ ಉದಾಹರಣೆಯಲ್ಲ. ಆಟ, ಕೆಂಪು, ಹಿರಿಮೆ ಭಾವನಾಮಕ್ಕೆ ಉದಾಹರಣೆ. ಪ್ರಶ್ನೆ 8. ಪರಿಮಾಣವಾಚಕಕ್ಕೆ ಉದಾಹರಣೆ. ಪರಿಮಾಣವಾಚಕಕ್ಕೆ ಉದಾಹರಣೆ ಯಾವುದು? ಆಪ್ಷನ್ಸ್: ಆಪ್ಷನ್ 1 ಅನಿತು, ಆಪ್ಷನ್ 2 50, ಆಪ್ಷನ್ 3 6ನೇಯ, ಆಪ್ಷನ್ 4 ದೊಡ್ಡದು. ಸರಿಯಾದ ಉತ್ತರ ಆಪ್ಷನ್ 1 ಅನಿತು. ಅನಿತು ಎಂಬುದು ಪರಿಮಾಣವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 9. ಇದು ಅಂಕಿತನಾಮಕ್ಕೆ ಉದಾಹರಣೆ. ಅಂಕಿತನಾಮಕ್ಕೆ ಉದಾಹರಣೆ ಯಾವುದು? ಆಪ್ಷನ್ಸ್: ಆಪ್ಷನ್ 1 ಮೂಡಣ, ಆಪ್ಷನ್ 2 ರಾಮ, ಆಪ್ಷನ್ 3 ಶಾಲೆ, ಆಪ್ಷನ್ 4 ಪೂಜಾರಿ. ಸರಿಯಾದ ಉತ್ತರ ಆಪ್ಷನ್ 2 ರಾಮ. ರಾಮ ಎಂಬುದು ಅಂಕಿತನಾಮಕ್ಕೆ ಉದಾಹರಣೆ. ಪ್ರಶ್ನೆ 10. ವಸ್ತು, ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಗಳನ್ನು ತಿಳಿಸುವ ಪದ. ಆಪ್ಷನ್ಸ್: ಆಪ್ಷನ್ 1 ವಸ್ತುವಾಚಕ, ಆಪ್ಷನ್ 2 ಪ್ರಕಾರವಾಚಕ, ಆಪ್ಷನ್ 3 ಗುಣವಾಚಕ, ಆಪ್ಷನ್ 4 ಪರಿಮಾಣವಾಚಕ.
ಸರಿಯಾದ ಉತ್ತರ ಆಪ್ಷನ್ 3 ಗುಣವಾಚಕ. ಗುಣವಾಚಕ ವಸ್ತು, ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಯನ್ನು ತಿಳಿಸುತ್ತದೆ. ಪ್ರಶ್ನೆ 11. ಮಗನ 6 ತಿಂಗಳ ಮಗು ಕೆಂಡದಂಥ ಜ್ವರದಿಂದ ಬೇಯುತ್ತಿತ್ತು. ಈ ವಾಕ್ಯದಲ್ಲಿರುವ ಗುಣವಾಚಕ. ಆಪ್ಷನ್ಸ್: 1 6 ತಿಂಗಳ ಮಗು, ಆಪ್ಷನ್ 2 ಕೆಂಡದಂಥ ಜ್ವರ, ಆಪ್ಷನ್ 3 ಬೇಯುತ್ತಿತ್ತು, ಆಪ್ಷನ್ 4 ಮಗನ. ಸರಿಯಾದ ಉತ್ತರ ಆಪ್ಷನ್ 2 ಕೆಂಡದಂಥ ಜ್ವರ. ಕೆಂಡದಂಥ ಜ್ವರ ಗುಣವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 12. ನಮ್ಮ ತರಗತಿಯಲ್ಲಿ 50 ಜನ ಹುಡುಗರಿದ್ದಾರೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ. ಆಪ್ಷನ್ 1 ಪ್ರಕಾರವಾಚಕ, ಆಪ್ಷನ್ 2 ಸಂಖ್ಯಾವಾಚಕ, ಆಪ್ಷನ್ 3 ಗುಣವಾಚಕ, ಆಪ್ಷನ್ 4 ಪರಿಮಾಣವಾಚಕ. ಉತ್ತರ ಸಂಖ್ಯಾವಾಚಕ. 50 ಎಂಬುದು ಸಂಖ್ಯಾವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 13. ಅಷ್ಟು ದೊಡ್ಡ ಕಲ್ಲು ಹೇಗೆ ಬಂದಿತು? ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ. ಅಷ್ಟು ಎಂಬುದು ಯಾವುದಕ್ಕೆ ಉದಾಹರಣೆ? ಆಪ್ಷನ್ 1 ಗುಣವಾಚಕ, ಆಪ್ಷನ್ 2 ಪರಿಮಾಣವಾಚಕ, ಆಪ್ಷನ್ 3 ಪ್ರಕಾರವಾಚಕ, ಆಪ್ಷನ್ 4 ಸಂಖ್ಯಾವಾಚಕ. ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣವಾಚಕ. ಅಷ್ಟು ಎಂಬುದು ಪರಿಮಾಣವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 14. ಅಂತಹ ವಿಚಾರಗಳನ್ನು ಮಾತನಾಡಬಾರದು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ. ಅಂತಹ ಯಾವುದಕ್ಕೆ ಉದಾಹರಣೆ? ಆಪ್ಷನ್ 1 ಪರಿಮಾಣವಾಚಕ, ಆಪ್ಷನ್ 2 ಗುಣವಾಚಕ, ಆಪ್ಷನ್ 3 ದಿಗ್ವಾಚಕ, ಆಪ್ಷನ್ 4 ಪ್ರಕಾರವಾಚಕ. ಸರಿಯಾದ ಉತ್ತರ ಆಪ್ಷನ್ 4 ಪ್ರಕಾರವಾಚಕ. ಅಂತಹ ಎಂಬುದು ಪ್ರಕಾರವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 15. ಈ ಕೆಳಗಿನ ಪದಗಳಲ್ಲಿ ರೂಢನಾಮವನ್ನು ಗುರುತಿಸಿ. ರೂಢನಾಮ ಯಾವುದು ಎಂದು ಗುರುತಿಸಬೇಕು. ಆಪ್ಷನ್ಸ್: ಆಪ್ಷನ್ 1 ವ್ಯಾಪಾರಿ, ಆಪ್ಷನ್ 2 ಧರ್ಮರಾಯ, ಆಪ್ಷನ್ 3 ನದಿ, ಆಪ್ಷನ್ 4 ಕೆಟ್ಟ. ಸರಿಯಾದ ಉತ್ತರ ಆಪ್ಷನ್ 3 ನದಿ. ನದಿ ಎಂಬುದು ರೂಢನಾಮ ಪದಕ್ಕೆ ಉದಾಹರಣೆ. ಪ್ರಶ್ನೆ 16. ಒಳ್ಳೆಯ. ಈ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ. ಆಪ್ಷನ್ 1 ಸಂಖ್ಯಾವಾಚಕ, ಆಪ್ಷನ್ 2 ಗುಣವಾಚಕ, ಆಪ್ಷನ್ 3 ದಿಗ್ವಾಚಕ, ಆಪ್ಷನ್ 4 ಪ್ರಕಾರವಾಚಕ. ಸರಿಯಾದ ಉತ್ತರ ಆಪ್ಷನ್ 2 ಗುಣವಾಚಕ. ಒಳ್ಳೆಯ ಎಂಬುದು ಗುಣವಾಚಕ. ಪ್ರಶ್ನೆ 17. ಅರ್ಥಕ್ಕೆ ಅನುಗುಣವಾದ ಹೆಸರನ್ನು ಹೀಗೆ ಕರೆಯುತ್ತಾರೆ. ಅರ್ಥಕ್ಕೆ ಅನುಗುಣವಾದ ಹೆಸರನ್ನು ಹೇಗೆ ಕರೆಯುತ್ತಾರೆ? ಆಪ್ಷನ್ 1 ರೂಢನಾಮ, ಆಪ್ಷನ್ 2 ಅಂಕಿತನಾಮ, ಆಪ್ಷನ್ 3 ಅನ್ವರ್ಥನಾಮ, ಆಪ್ಷನ್ 4 ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ 3 ಅನ್ವರ್ಥನಾಮ. ಅರ್ಥಕ್ಕೆ ಅನುಗುಣವಾದ ಹೆಸರನ್ನು ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಪ್ರಶ್ನೆ 18. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಇದು. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ. ಆಪ್ಷನ್ 1 ರಾಮನಾಥ, ಆಪ್ಷನ್ 2 ಪಡುವಣ, ಆಪ್ಷನ್ 3 ಪೂಜಾರಿ, ಆಪ್ಷನ್ 4 ಪರ್ವತ. ಸರಿಯಾದ ಉತ್ತರ ಆಪ್ಷನ್ 3 ಪೂಜಾರಿ. ಪೂಜಾರಿ ಎಂಬುದು ಅನ್ವರ್ಥನಾಮ ಪದಕ್ಕೆ ಉದಾಹರಣೆ. ಪ್ರಶ್ನೆ 19. ಪಶ್ಚಿಮ ಘಟ್ಟದಲ್ಲಿ ಹಲವು ವಿಶೇಷವಾದ ಮರಗಳಿವೆ. ಈ ವಾಕ್ಯದಲ್ಲಿರುವ ಪರಿಮಾಣವಾಚಕ ಪದ. ಆಪ್ಷನ್ 1 ಹಲವು, ಆಪ್ಷನ್ 2 ವಿಶೇಷ, ಆಪ್ಷನ್ 3 ಪಶ್ಚಿಮ, ಆಪ್ಷನ್ 4 ಮರ. ಸರಿಯಾದ ಉತ್ತರ ಆಪ್ಷನ್ 1 ಹಲವು. ಹಲವು ಎಂಬುದು ಪರಿಮಾಣವಾಚಕಕ್ಕೆ ಉದಾಹರಣೆ. ಪ್ರಶ್ನೆ 20. ಅನ್ವರ್ಥನಾಮ ಪದಗಳ ಗುಂಪಿಗೆ ಸೇರುವ ಪದವಿದು. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಇದು. ಆಪ್ಷನ್ಸ್: ಆಪ್ಷನ್ 1 ಕೆಂಪು, ಆಪ್ಷನ್ 2 ವಿದ್ವಾಂಸ, ಆಪ್ಷನ್ 3 ಈಶಾನ್ಯ, ಆಪ್ಷನ್ 4 ಪರ್ವತ. ಸರಿಯಾದ ಉತ್ತರ ಆಪ್ಷನ್ 2 ವಿದ್ವಾಂಸ. ವಿದ್ವಾಂಸ ಎಂಬುದು ಅನ್ವರ್ಥನಾಮ ಪದಕ್ಕೆ ಉದಾಹರಣೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.